ಹಲೋ ಗೈಸ್, ನಾವಿವಾಗ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಿಂದ 10 ಕಿಲೋಮೀಟರ್ ದೂರ ಇರುವಂತಹ ತುರ್ಕಳಿಕೆ ಎಂಬ ಊರಿನಲ್ಲಾಗಿದೆ. ಇಲ್ಲಿಯ ವಿಶೇಷತೆ ಎಂದರೆ ನಾವು ನಿಂತಿರುವಂತಹ ಈ ಬಂಡೆಗೆ ಪುರಾತನವಾದಂತಹ ಒಂದು ಕಥೆ ಇದೆ. ಅಲ್ಲಿ ಕಾಣುತ್ತಿರುವುದು ತುರ್ಕಳಿಕೆಯ ಜುಮಾ ಮಸೀದಿಯಾಗಿದೆ. SSF ಕರ್ನಾಟಕ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದ 13ನೇ ಎಡಿಷನ್ ನಲ್ಲಿ ಭಾಗವಹಿಸಲು ಬಂದ ನಾವು ಈ ಬಂಡೆಯ ಬಗ್ಗೆ ವಿಷಯಗಳನ್ನರಿತು ಅದನ್ನೊಂದ್ಸಲ ನೋಡಬೇಕೆಂದು ನಾವು ಅಲ್ಲಿಂದ ಹೊರಟೆವು. ಅಲ್ಲಿ ಹೋಗಲು ಪ್ರತ್ಯೇಕವಾದ ದಾರಿಗಳನ್ನು ಇಲ್ಲದ ಕಾರಣ ಅಲ್ಲಿಯ ಒಂದು ಕೋಳಿ ಫಾರ್ಮ್ ದಾರಿಯಾಗಿ ನಾವು ಅಲ್ಲಿಂದ ಈ ಪಾದೆಗೆ ಹೋಗುತ್ತಾ ಇದ್ದೇವೆ. ಈ ಬಂಡೆಗಿರುವ ಹೆಸರಾಗಿದೆ ಬಿಲಾಲ್ ಪಾದೆ. ಹಲವಾರು ವರ್ಷಗಳಿಗಿಂತ ಮುಂಚೆ ಈ ಬಂಡೆಯು ತುಂಬ ಸಣ್ಣಗಾಗಿರುವಂತಹ ಒಂದು ಬಂಡೆಯಾಗಿದ್ದು, ಈ ಬಂಡೆಗೆ 3 ಸುತ್ತುವಷ್ಟು ದೊಡ್ಡದಾಗಿರುವಂತಹ ವಿಷದ ಹಾವು ಬಂದು ಜನರಿಗೆ ಉಪದ್ರವವನ್ನು ಮಾಡುತ್ತಿದ್ದರಿಂದ ತುರ್ಕಿಯಿಂದ ಬಂದಂತಹ 7 ಜನ ಮಹಾತ್ಮರು ಅವರ ಕುದುರೆಗಳನ್ನು ಬದಿಗಿಟ್ಟು ಇಬಾದತಿಗಾಗಿ ಆಯ್ದ ಸ್ಥಳವಾಗಿದೆ ಇದು. ವಿಷಭರಿತ ಭಯಾನಕ ಈ ಹಾವಿನಿಂದ ಭಯದಿಂದ ಜನರು ಆ ಬದಿ ಬರುತ್ತಿರಲಿಲ್ಲ. ಹಾಗಿರುವಾಗ ಒಂದು ಸಂದರ್ಭದಲ್ಲಿ ಆ ಹಾವನ್ನು ಕೊಲ್ಲಬೇಕಾಗಿ ಬಂತು. ಕೊಂದ ಹಾವಿನ ತಲೆಯಲ್ಲಿದ್ದ ವಿಷದಿಂದ ಅವರ ಬಳಿ ಇದ್ದ ಕುದುರೆಗಳು 6 ಕಿಲೋಮೀಟರ್ ದೂರವಿರುವಂತಹ ಕುದುರಡ್ಕ ಎಂಬ ಸ್ಥಳದಲ್ಲಿ ಬಿತ್ತು. ಒಂದು ಸಲ ಬಂಡೆಯ ಸುತ್ತಲೂ ತುರ್ಕಳಿಕೆಯದೆತ್ತ ಬೆಂಕಿ ಹೊತ್ತಿದ್ದು, ಈಗ ತುರ್ಕಳಿಕೆಯ ಮಸೀದಿಯ ನಿಲ್ಲುವಂತಹ ಸ್ಥಳದಲ್ಲಿ ಮಾತ್ರ ಬೆಂಕಿ ಹೊತ್ತದೇ ಇರುವುದರಿಂದ ಅಲ್ಲಿಯ ಜನರು ಅದನ್ನು ಗೌರವಿಸಿ ಅಲ್ಲಿರುವ 3 ಮಹಾತ್ಮರುಗಳ ಜಾರಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಲಾರಂಭಿಸಿದರು. ತದನಂತರ ಹಲವಾರು ಕಶ್ಫ್ ಕರಾಮತುಗಳನ್ನು ಕಾಣಲಾರಂಭಿಸಿದ ಜನರು ಅಲ್ಲಿ ವಾಸ ಮಾಡಲು ಪ್ರಾರಂಭಿಸಿದರು. ಇದು ನಾವರಿತ ತುರ್ಕಳಿಕೆಯ ಚರಿತ್ರೆಯಾದರೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ತಿಳಿಸಿ. ತುರ್ಕಳಿಕೆಯ ಪುಣ್ಯ ಸೊತ್ತು ಸಂತಸವ ತಂದ ಹೊತ್ತು, ನಾಡ ತುಂಬಾ ಪ್ರೀತಿ ಮುತ್ತು ಮಹಾನಾರ ಕರಾಮತ್ತು, ಹಯಾತುಲ್